ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ನಿಮಗೆ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಶಕ್ತಿಶಾಲಿ ದ್ರವ ಗೊಬ್ಬರವಾದ ಜೀವಾಮೃತವನ್ನು ಹೇಗೆ ತಯಾರಿಸುವುದೆಂಬುದನ್ನು ನಾನು ನಿಮಗೆ ಇಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ಜೀವಾಮೃತವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಪೋಷಣೆಯನ್ನು ಸಹ ಮಾಡುತ್ತದೆ. ಇದರಿಂದ ನಮ್ಮ ಹೊಲದಲ್ಲಿ ಮಣ್ಣು ಸಮೃದ್ಧಿಯಾಗಿ ಹಾಗೂ ಉತ್ತಮ ಬೆಳೆಯನ್ನು ನೀಡಲು ಸಹಾಯಕವಾಗಿದೆ. ಬನ್ನಿ, ನಾನು ಈಗ ನಿಮಗೆ ಜೀವಾಮೃತ ತಯಾರಿಸುವ ವಿಧಾನವನ್ನು ತೋರಿಸುತ್ತೇನೆ. ನಾವೀಗ 1 ಎಕರೆಗೆ ಬೇಕಾಗುವಷ್ಟು ಜೀವಾಮೃತವನ್ನು ತಯಾರಿಸುತ್ತಿದ್ದೇವೆ. 200 ಲೀಟರ್ ನೀರು, 10 ಲೀಟರ್ ಗೋಮೂತ್ರ ಹಾಗೂ 10 kg ಹಸುವಿನ ಸಗಣಿ ಮತ್ತೆ 2 kg ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 2 kg ಬೆಲ್ಲ. ಮೊದಲಿಗೆ 10 kg ಸಗಣಿಯನ್ನು ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಕಲಸಿದ ಸಗಣಿಯನ್ನು ಡ್ರಮ್ಮಿನೊಳಗೆ ಸುರುವಬೇಕು. ನಂತರ ತಂದ 2 kg ದ್ವಿದಳ ಧಾನ್ಯದ ಹಿಟ್ಟು, ನಾವು ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ತಂದಿರುವ 10 ಲೀಟರ್ ಗೋಮೂತ್ರವನ್ನು ಡ್ರಮ್ಮಿನೊಳಗಡೆ ಸುರಿಕೊಳ್ಳಬೇಕು. ಈಗ ಡ್ರಮ್ಮಿನೊಳಗಡೆ 200 ಲೀಟರ್ ನೀರನ್ನು ಸುರಿಕೊಳ್ಳಬೇಕು. ಚೆನ್ನಾಗಿ ಕಲಸಿಕೊಂಡ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಡ್ರಮ್ಮಿನೊಳಗಡೆ ಸುರಿಕೊಳ್ಳಬೇಕು. ನಂತರ 2 kg ಶುದ್ಧ ಬೆಲ್ಲವನ್ನು ತೆಗೆದುಕೊಂಡು ಬಂದು ಡ್ರಮ್ಮಿನೊಳಗಡೆ ಹಾಗೆ ಹಾಕಿಕೊಳ್ಳಬೇಕು. ಗಿಡದ ನೆರಳಿನಲ್ಲಿರುವ ಅಥವಾ ಬದುವಿನಂಚಿನಲ್ಲಿರುವ 2 ಇಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಹಾಕಬೇಕು. ಎಲ್ಲ ಮಿಶ್ರಣವನ್ನು ಡ್ರಮ್ಮಿನೊಳಗಡೆ ಹಾಕಿಕೊಂಡ ಮೇಲೆ ಒಂದು ಕೋಲನ್ನು ತೆಗೆದುಕೊಂಡು ಬಂದು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುವಬೇಕು. ಈ ರೀತಿ ಗಡಿಯಾರದ ದಿಕ್ಕಿನಲ್ಲಿ ಮಾತ್ರ ನಾವು ತಿರುವಿಕೊಳ್ಳಬೇಕು. ಇಲ್ಲದಿದ್ದರೆ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗಬಹುದು. ಹೀಗೆ 7 ದಿನದವರೆಗೂ ನಾವು ದಿನಕ್ಕೆ 2 ಬಾರಿಯಂತೆ ಗಡಿಯಾರದ ದಿಕ್ಕಿನಲ್ಲಿ ತಿರುವಿಕೊಳ್ಳಬೇಕು. ಹೀಗೆ ತಿರುವಿಕೊಂಡ ಜೀವಾಮೃತವು 8ನೇ ದಿನಕ್ಕೆ ಹೊಲಕ್ಕೆ ಹಾಕಲು ರೆಡಿಯಾಗಿರುತ್ತದೆ.
ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ